ಇದೇನ್ ಗೌರಿ ಹಿಂಗ ಕುಂತಲ್ಲೇ ಮುಕ್ಕೊಂಡ್ ಬಿಟ್ಟಾಳಲ್ಲ ಗೌರಿ. ಏನ್ರಿ ಯಾವಾಗ ಬಂದ್ರಿ? ಭಾಳ ಹೊತ್ತೈತೇನ? ಸುಮ್ಮನೆ ಕುಂತ್ಬಿಟ್ಟಿನಿ. ಹಾ, ಹಂಗೆ ಕೂತಲ್ಲೇ ನಿದ್ದಿನೇ ಹೋಗ್ಬಿಟ್ಟಿನಿ ನೋಡ್ರಿ. ಹೋ, ನೀರು ತರ್ತೀನಿ ತಡ್ರಿ. ನೀರೇನ್ ಬ್ಯಾಡ್ ಬಿಡು, ಹೀಗೆ ಬರೋ ಟೈಮಿಗೆ ಬಿಸಿ ಚಾ ಮತ್ತು ಮಿರ್ಚಿ ಬಜ್ಜಿ ತಿಂದ್ಕೊಂಡು ಬಂದ್ ನೋಡು. ಅಲ್ರಿ, ಬಿಸಿ ಮಿರ್ಚಿ ಬಜ್ಜಿ ತಿಂದು ಹೊಂಟೀನಿ ಅಂತೇಳಿ ಹೇಳಾಗತ್ತಿರಲ್ಲ. ಮನ್ಯಾಗ ಹೆಂಡತಿ ಅದಾಳ, ಸಸಿ ಮಗಳು ಮೊಮ್ಮಕ್ಕಳು ಅದಾವ. ಒಂದು ತಟಕ್ಕೆ ತೊಗೊಂಡು ಹೋದ್ರೆ ಆಯಿತು, ಎಲ್ಲರೂ ಇಟ್ಟಿಟ್ಟು ತಿಂತಾರ ಅಂಥೇಳಿ ತೊಗೊಂಡು ಬರಬೇಕು. ಬೇಡ, ನೀವೊಬ್ಬರು ತಿಂದ್ರೆ ಆಯ್ತೇನು, ಮುಗಿತೇನು? ನಮಗಿಟ್ಟು ತಿನ್ಬೇಕಂತ ಅನ್ಸಲ್ಲ? ತೊಗೊಂಡು ಬರ್ಬೇಕಿಲ್ಲ ನೀವು? ನಮ್ಮದು ದೊಡ್ಡವ್ರದ್ದು ಲೆಕ್ಕ ಹಾಕಿಲ್ಲ ಅಂತಂದ್ರೆ ಇಲ್ಲ ಏನು. ಮೊಮ್ಮಕ್ಕಳು ಅದಾವ ಮನ್ಯಾಗ, ಮೊಮ್ಮಕ್ಕಳು ತಿನ್ನಲಿ ಅಂಥೇಳಿ ಮೊಮ್ಮಕ್ಕಳ ಸಲಿಂದರ ಏನಾರು ತೊಗೊಂಡು ಬರೋದು. ಹಾಗೇ ಖಾಲಿ ಕೈ ಬೀಸ್ಕೊಂಬೋದು ಬಂದುಬಿಡ್ತೀರಿ. ಅವರು ಮಧ್ಯಾಹ್ನ ಕೇಳ್ತಿರ್ತಾರೆ ಗೊತ್ತೇನು, ಅಜ್ಜಿ ಏನಾರ ತಿನ್ನಕ್ಕೊಡು ಅಂಥೇಳಿ ಕೇಳ್ತಿರ್ತಾವೆ. ಒಂದು ಅಳತಿ ಒಂದೊಂದು ಸರಿ ಅವ್ರ ಮಮ್ಮಿಗೆ ಜೀವ ತಿಂತಾವೆ. ಮಮ್ಮಿ ಏನಾರ ತಿನ್ನಿಸ್ಕೊಡು ನಮ್ಗೆ, ಇಲ್ಲ ಮನೆಗೆ ಏನಾರ ಮಾಡಿಕೊಡು ಅಂತಾವೆ. ಅವ್ರವ ಈ ಕಡೆಯಿಂದ ತೆಗೆದು ಈ ಕಡೆ ಇಡಲ್ಲ. ಅಕ್ಕಿ ಎಲ್ಲಿ ಮಾಡಿಕೊಡ್ಬೇಕು, ಅವಕ್ಕೆ ಬೈಕೋತ್ ನಿಂತು ಬಿಡ್ತಾಳೆ. ಈಗ ನೋಡ್ರಿ, ಈಗ 2 ದಿನ ಆಯಿತು, ಅದು ತಂದ್ಕೊಡು ಇದು ತಂದ್ಕೊಡು ಅಂಥೇಳಿ ಹಾಗೆ ಹಚ್ಚಿ ಬಿಟ್ಟಾರ ಒಂದು ಅಳತಿ. ಹೀಗಾಗಿ ಪೂಜಾ ಮನ್ನ ರೌದುಂಡಿ ಕಟ್ಟಿ ಕೊಟ್ಟಳು ಗೊತ್ತೇನು. ಅದಕ್ಕೆ ಏನಾರ ತೊಗೊಂಡು ಬರ್ತಿರ್ಬೇಕು ಮನುಷ್ಯ. ಇದನ್ನು ನಾನೇ ಹೇಳ್ಬೇಕಾ? ಮುಗಿತೇನು? ಮಾತಾಡಕ್ ನಿಂತು ಬಿಟ್ರು ಮುಗೀತು. ನಾನ್ ಸ್ಟಾಪ್ ಹಂಗೆ ಎದುರಿನವ್ರದ್ದು ಕೇಳೋದಿಲ್ಲ ಬಿಡೋದಿಲ್ಲ. ತಲೆಗೆ ಏನು ಬರ್ತದೋ ಅದು ಒದ್ರಕೋತ್ ಕುಂತು ಬಿಡೋದು. ಅಲ್ಲ, ಹೊರಗಿಂದು ಕರ್ದಿದ್ದು ಮಾಡಿದ್ದು ಚಂದ ಇರ್ತದೇನು? ಮನ್ಯಾಗ ಮಾಡಿಕೊಟ್ಟಿದ್ದೇ ಬೇರೆ, ಹೊರಗಿನ ತರದೇ ಬೇರೆ. ಇಲ್ಲೇನು ದೊಡ್ಡ ದೊಡ್ಡ ಬೇಕರಿ ಅವೇನು? ಹೌದಪ್ಪ, ಏನಾರ ತೊಗೊಂಡು ಹೋಗ್ಲಕ್ಕ. ಅವರು ತಿನ್ನೋದು ಚಾಕ್ಲೇಟ್, ಅದೇನೋ ದೊಡ್ಡ ಚಾಕ್ಲೇಟ್ ತಿಂತಾರ ಅವ್ರು. ಯಾಕಂದ್ರೆ ನಿನಗೆ ಗೊತ್ತಿಲ್ಲೇನು? ಅವ್ರಪ್ಪ ತಂದು ಕೊಡ್ತಾನಿಲ್ಲ, ನೋಡಿದಿಲ್ಲ ದಿನ. ಅವು ನಮ್ಮ ಊರಾಗ ಸಿಗ್ತಾವೇನು? ಈ ನಮ್ಮ ಹಳ್ಳ್ಯಾಗ ಸಿಗ್ತಾವ ಹೇಳು? ನೀ ಹ್ಯಾಂಗೆ ಮಾತಾಡ್ತಿ ಅಂತಂದ್ರೆ ನನಗೇನು ನಮ್ಮ ಮೊಮ್ಮಕ್ಕಳ ಮೇಲೆ ಪ್ರೀತಿನೇ ಇಲ್ಲೇನೋ ಅನ್ನಂಗೆ ಮಾತಾಡ್ತಿ ಗೌರಿ. ಒಂದೊಂದ್ಸರಿ ಭಾಳ ಸಿಟ್ಟು ಬರ್ತದ ನನಗೆ ನಿನ್ನ ಮೇಲೆ. ನಾ ಯಾಕೆ ತರಲ್ ಗೊತ್ತೇನು? ಆ ಎಣ್ಣೆ ಕರ್ದೀವಿ ಹೊರಗಿಂದು ತಂದು ಮಕ್ಕಳಿಗೆ ಅಭ್ಯಾಸ ಕಲ್ಸರ ಈಗಿನ ಹಿಡ್ದೆ ಮತ್ತು ನಾಳೆಗೆ ಅದೇ ಬೇಕಂತೇಳಿ ನಿಂದಿರ್ತಾವ. ಆ ಆರೋಗ್ಯನೂ ಹಾಳಾಗ್ಬಿಡ್ತದ. ಇನ್ನು ಅವ್ರಪ್ಪ ದಿನ ಚಾಕ್ಲೇಟ್ ಹಿಡ್ಕೊಂಡು ಬರ್ತಾನೆ ದೊಡ್ಡದು. ನಮ್ಮ ಊರಾಗಂತೂ ಅವು ತರ್ಬೇಕಂದ್ರೆ ಸಿಗಲ್ಲ. ಇನ್ನು ಬಿಸ್ಕಿಟ್ ಅದು ತಿಂತಾರ ನಿನ್ನ ಮೊಮ್ಮಕ್ಕಳು, ಅದು ತಿನ್ನಲ್ಲ. ಅದೇನೋ ಮ್ಯಾಗಿ ಅಂತ ನೂಡಲ್ಸ್ ಅವ್ರು ತಿನ್ನೋದೇ ಬೇರೆ. ನಮಗೇನು ಗೊತ್ತಾತಾವ ಹೇಳು? ಇಲ್ಲಿಂದ ತರ್ಲಕ್ಕ ತಂದು ಕೊಡ್ಲಕ್ಕ ಏನು ಗೊತ್ತಾತವ? ಅದಕ್ಕೆ ನಾನು ಹೋಗ್ಲಿ ಎದಕ್ಕೆ ಬೇಕಂತೇಳಿ ನಾನು ತಂದಿಲ್ಲ. ಇನ್ನು ಪೂಜಾಗ ಹೊರಗಿಂದು ಈ ಟೈಮಿಗೆ ತಿನ್ನೋದು ಸರಿ ಇರಲ್ಲ, ಆರೋಗ್ಯಕ್ಕೆ ಹಾಳಾಗ್ತದ, ಇದು ಕೂಸಿಗೆ ಅದು ಪರಿಣಾಮ ಬೀರ್ತದೆ, ಬ್ಯಾಡ ಅಂಥೇಳಿ ನಾನು ತಂದಿಲ್ಲ. ಈಗ ಒಬ್ರಿಗೆ ತಂದು ಒಬ್ರಿಗೆ ಬಿಡೋದು ಚಲೋ ಅನ್ಸಲ್ಲದು. ಅದಕ್ಕೆ ನಾನು ಹೋಗ್ಲಿ ಬ್ಯಾಡ ಅಂಥೇಳಿ ಬಿಟ್ಟು ಬಂದೀನಿ. ಈಗ ನೀನು ಬಜ್ಜಿ ಮನೆಗೆ ಮಾಡಿದ್ ನೋಡು, ಹೊರಗಿನ ತಂದು ತಿನ್ನೋದು ನೋಡು, ಎಷ್ಟು ಬೇರೆ ಇರ್ತದೆ ಗೊತ್ತೇನು? ನಾನು ಸುಮ್ಮ ಹಂಗೆ ದೋಸ್ತರು ಏನೋ ತಿಂದು ಬಂದೇವು ಅಂತ ಹೇಳಕ್ಕೆ ಹೋಗ್ಲತ್ತೀನಿ, ಚಾಲನೆ ಮಾಡಿಬಿಟ್ಟಿದಿ. ಅದು ನೀವು ಹೇಳೋದು ಬರೋದ ಬಿಡ್ರಿ. ನಾನು ಒಂದೊಂದು ಸರಿ ಮಾತಾಡಕ್ಕೆ ನಿಂತರ ಮಾತಿನ ಬರಟಿದಾಗ ಏನು ಅಂತೀನಿ ಅನ್ನೋದೇ ಗೊತ್ತಿರಲ್ಲ. ನೀವ್ಯಾಕೆ ಜೀವ ಇರಲ್ಲ? ಮನಾರ್ ಮೊಮ್ಮಕ್ಕಳ ಮೇಲೆ ಜೀವ ಇದ್ದೀರಿ. ನಾ ಏನು ಮೊಮ್ಮಕ್ಕಳ ಮೇಲೆ ಜೀವ ಇಲ್ಲ ತರಲ್ಲ ಅಂತ ಅಂದಿಲ್ಲ ನಿಮ್ಗೆ. ಸುಮ್ಮ ಹಂಗೆ ಸಜ್ಜಿಗೆ ಹೇಳ್ದೆ ತೊಗೊಂಡು ಬರ್ಬೇಕಿಲ್ರಿ ಅಂಥೇಳಿ. ನಾ ಅಟ್ಟೆಲ್ಲ ವಿಚಾರ ಮಾಡಿಲ್ಲ ಬಿಡ್ರಿ. ಅದು ಕಮ್ಮೂರು ಎಣ್ಣೆ ಇರ್ತದ, ಅದೇ ಎಣ್ಣೆ ಇರ್ತದ ಅಂತ ವಿಚಾರ ಮಾಡಲಿಲ್ಲ ನಾನು. ಒಂದು ರೀತಿ ನೀವು ಹೇಳೋದು ಖರೆ ಅದ ಬಿಡ್ರಿ. ಮನೆಗೆ ಮಾಡಿದ್ರೆ ಅದು ನಮ್ಮ ಕಣ್ಮುಂದೆ ನಾವೇ ಮಾಡಿರ್ತೀವಲ್ಲ, ಏನು ಅನ್ಸಲ್ಲ. ಮಕ್ಕಳಿಗೆ ಅದೆಲ್ಲ ಹೊರಗಿಂದು ಕರೆದಿದ್ದು ಮಾಡಿದ್ದು ಕೊಡೋದು ಚಲೋ ಅಲ್ಲ ಬಿಡ್ರಿ. ಇಲ್ಲೆಲ್ಲಿ ಸಿಗ್ತಾವೆ ನೀವು ಹೇಳ್ದಂಗೆ ಅವ್ರು ತಿನ್ನೋದು. ಹೋಗ್ಲಿ ಬಿಡ್ರಿ, ಹಾಗೆ ಏನೋ ಅಂದ. ಈಗ ಈಗ ಚಾ ಎಲ್ಲ ಕುಡ್ದೇ ಬಂದಿರಲ್ಲ, ಇರ್ಲಿ ಬಿಡ್ರಿ, ಸಿಟ್ಟು ಮಾಡ್ಕೋಬೇಡ್ರಿ. ನಾನು ಏನೋ ಒಂದು ಹೇಳ್ಬೇಕಂತೇಳಿ ಇಲ್ಲಿ ಬಂದು ಕುಂತ, ನೀ ನೋಡಿದ್ರ ಏನೇನೋ ತೆಕ್ಕೊಂಡು ಕುಂತಿ. ಅದು ನಮ್ದು ರೊಕ್ಕ ತಗೊಂಡು ಓಡ್ ಹೋಗಿನಲ್ಲ ಅವ, ಇವ ನಮ್ಮ ದೋಸ್ತ್ ಹೇಳೇನಂತ ಹೇಳಿ ಅವನಿಗೆ ಕೆಲ್ಸಕ್ಕೆ ಕರ್ಕೊಂಡು ಬಂದಿದ್ದಲ್ಲ ನಾನು. ಅವ ಮಧ್ಯಾಹ್ನ ಓಡೋದನಲ್ಲ 3 ಮಧ್ಯಾಹ್ನಕ್ಕೆ. ಹ್ಞೂ, ಸಿಕ್ಕನವ. ಹಂಗೆ ಮಾಡಿನಂತ ಅವನಿಗೇನು ಬಂದಿತ್ತಂತ 3 ಮಧ್ಯಾಹ್ನಕ್ಕೆ ಹಂಗೆ ರೊಕ್ಕ ತೊಗೊಂಡು ಓಡಿ ಹೋಗೋದು. ಕೊಟ್ಟನು ಇಲ್ಲೀಗ ನಿಮಗೆ ರೊಕ್ಕ? ನೀವು ಸುಮ್ಮನೆ ಬಿಡಬಾರ್ದಿತ್ರಿ ಅವನಿಗೆ. ಚಂದ ಪೊಲೀಸರ ಕೈಯಾಗ ಕೊಟ್ಟು ಬಿಡೋದಿತ್ತು, ಲಾಠಿ ಚಾರ್ಜ್ ಮಾಡ್ತೀರ ಅವನಿಗೆ ಬುದ್ಧಿ ಬರ್ತಿತ್ತು. ಇನ್ನೊಮ್ಮೆ ಹಿಂಗೆ ಮಾಡಬಾರ್ದು ಅಂಥೇಳಿ ತಿಳಿತಿತ್ತು ಅವನಿಗೆ. ನೀವೇನು ಮತ್ತು ಬಿಟ್ಟು ಬಂದ್ರೇನು ರೊಕ್ಕ ಇಟ್ಟೆ ತೊಗೊಂಡು? ಇಲ್ಲ ಇಲ್ಲಿ ಕರ್ಕೊಂಬರತ್ತಿತ್ತು ನೀವು. ನಾ ಚಂದ ಅವ್ನಿಗೆ ಪುಂಡಿ ಪಲ್ಲೆ ಚಟ್ನಿನೇ ಮಾಡ್ತಿದ್ದ. ಇನ್ನೊಮ್ಮೆ ಯಾರ್ದಾರ ರೊಕ್ಕ ಹಿಂಗೆ ಮುಟ್ಬೇಕಂತಂದ್ರೆ ಅಂಜಿ ಹಂಗೆ ನಡಗಬೇಕು, ಹಂಗೆ ಮಾಡಿಬಿಡ್ತಿದ್ದ. ಹೋಗ್ಲಿ ಬಿಡ್ರಿ, ಈಗ ರೊಕ್ಕರ ಕೊಟ್ಟು ನಿಲ್ ನಿಮ್ಗೆ. ಥೋ ಇನ್ನ ನಾ ಹೇಳೋದ್ರಾಗೆ ಇದ್ದೀನಿ. ಏನು ಕಣ್ಣಿಲ್ ನೋಡ್ಯಾಳ ಅನ್ನಂಗೆ ತೀರ್ಪು ಕೊಟ್ಟು ಬಿಟ್ಟೊಳಿಕೆ ಎಲ್ಲ. FM ರೇಡಿಯೋ ಆಗಿದ್ದು ನೋಡಿ. ಅದು ಏನಾರ ಕಟ್ಗಿ ಬಾಯಿ ಆಗಿತ್ತು ಅಂತಂದ್ರೆ ಇಟ್ಟತ್ತಿಗೆ ಮುರಿದು ಹೋಗ್ಬಿಡ್ತಿತ್ತು. ಅದು ಅದು ನೀನು ಚಂದ ಬಕ್ಕಳು ಓದಿ ಆ ನ್ಯೂಸ್ ಚಾನಲ್ನಾಗ್ರ ಸೇರ್ಬೇಕಿತ್ತು. ನೀನು ಇಲ್ಲಿ ಇರಬಾರ್ದಿತ್ತು. ನೀನು ಎದ್ರಿನವ್ರದ್ದು ಹೇಳೋದಿಲ್ಲ ಕೇಳೋದಿಲ್ಲ, ನಿಂದೆ ಹಚ್ಚಿಬಿಡ್ತೀವಿ ಅಂದಳತಿ. ಇನ್ನ ನಾ ಹೇಳೋದ್ರಾಗೆ ಇದ್ದೀನಿ, ನೀನೇ ಹೇಳ್ಬಿಟ್ಟು ಎಲ್ಲ. ಏನು ಹೇಳ್ಬೇಕು ನಿನಗೆ?
ಅದು ಏನು ಮಾಡ್ರಿ ನಾನು ನನಗೆ ಏನಾಗ್ಬಿಟ್ಟದ ಅಂತಂದ್ರೆ ಮಾತಾಡೋರು ಯಾರು ಇಲ್ದಂಗೆ ಆಗ್ಬಿಟ್ಟದ್ರಿ. ಈಗ ಪೂಜಾ ಅಂತರೂ ಹೆಚ್ಚಿಗೆ ಮಾತಾಡಲ್ಲ. ಇನ್ನು ನಮ್ಮ ಪ್ರಮೀಳಾ ಅಂತರೂ ಆಕಿ ಅಂತರೂ ಬಾಗಿಲು ಹಾಕೊಂಡು ಕುಂತಕಿ ಸಂಜಿಕೆ ತೆಗಿತಾಳೆ. ಇನ್ನು ಮೊಮ್ಮಕ್ಕಳ ಅವು ಅಂತರೂ ಆ ಮೊಬೈಲ ವಿಡಿಯೋ ಗೇಮ ಅದ್ರ ಹಿಂದೆ ಇರ್ತಾರೆ. ಇನ್ನು ಹೊರಗೆ ಹೋಗ್ಬೇಕಂತೀನಿ ಆಕಿ ಜಲ್ಜನ್ ಅತ್ತಿ ಕಾಟ ಆಕಿ ಇನ್ನು ಮುಂದೂ ಹೆಚ್ಚಿಗೆ ಮಾತಾಡ್ಕೋತ ಕೂಡಪ್ಲೇ ಇಲ್ಲ. ಅದಕ್ಕೆ ನನಗೆ ಮಾತಾಡೋರು ಸಿಕ್ಕರು ಒಂದು ಬಂಗಾರ ಸಿಕ್ಕಂಗೆ ಆಗಿಬಿಡ್ತದ. ಅದು ನನಗೆ ನಾನ್ ಸ್ಟಾಪ್ ಹಾಗೆ ಚಾಲನೆ ಮಾಡಿಬಿಡ್ತೀನಿ ರೀ. ಏನು ಮಾಡ್ತೀರಿ, ಬೈ ಬರ್ತ ಅಭ್ಯಾಸ, ಏನು ಮಾಡ್ತೀರಿ, ಏನು ಬದಲಿ ಆಗ್ಲಿಕ್ಕಾಗಲ್ಲ. ಹೋಗ್ಲಿ ಬಿಡ್ರಿ, ಏನಾಯ್ತಂದ್ರೆ ಹೇಳ್ರಿ. ಏನಿಲ್ಲ, ಅವ ಏನು ರೊಕ್ಕ ತಗೊಂಡು ಓಡ್ ಹೋದವ ಏನು ಸಿಕ್ಕಿಲ್ಲ. ನನ್ನ ದೋಸ್ತು ಸಿಕ್ಕಿನು, ಅದು ಶ್ಯಾಮೆ ಸಿಕ್ಕಿನು. ಅವನಿಗೆ ಹಿಡ್ದು ಕೇಳ್ದ, ಚಂದ ಬೈತಕ್ಕ ಬೈದು ಬಿಟ್ಟು ಅವನಿಗೆ. ಅವ ಅಂದನು, ನಾ ಏನು ಸುಮ್ ಕುಂತಿಲ್ಲ, ಊರಿಗೆ ಅದೆಲ್ಲ ಹೋಗಿ ಬಂದಿನಿ, ನನಗೂ ಎಲ್ಲ ಸುದ್ದಿ ಮುಟ್ಟಿದ್ಮೇಲೆ ಊರಿಗೆ ಹೋಗಿ ಅವ್ನ ಹೆಂಡ್ತಿಗೆ ನಂಬರ್ ಅದು ಎಲ್ಲ ಕೊಟ್ಟು ಮಾಡಿ ಬಂದಿನಪ್ಪ. ಅವ್ನ ಹೆಂಡ್ತಿ ಅವ ಮನೆಗೆ ಬಂದು ನಂದ್ರೆ ಹೇಳ್ತೀನಿ ಅಂತಂದಾಳ. ಮತ್ತು ಬಂದ ಮೇಲೆ ಅವನಿಗೆ ಹುಡುಕುದ್ರ ಆಯ್ತು ತಗೋ, ನೀ ಏನು ಚಿಂತೆ ಮಾಡಬೇಡ, ನಿನ್ನ ರೊಕ್ಕ ಎಲ್ಲೂ ಹೋಗಲ್ಲ. ಬೇಕಿತ್ತಂತಂದ್ರೆ ನಾನೇ ಕೊಡ್ತೀನಿ ತಗೋ, ಈಗ ಹೇಳಿದ ತಪ್ಪಿಗೆ ದಂಡ 20,000 ರೂಪಾಯಿ ನೀ ಕೊಟ್ಟಿದ್ದಲ್ಲ, ಅದು ತೊಗೊಂಡ್ಬಿಡು. ಮತ್ತೆ ಏನು ಮಾಡ್ತಿ, ಅವ ಸಿಕ್ಕಾಗ ನಾ ತಗೋತೀನಿ ಅಂತ ಹೇಳಂದನು. ಏನು ಮಾಡ್ತಿ ಈಗ, ದೋಸ್ತನ ಬಲ್ಲಿ ತೊಗೊಂಬದು ಎಷ್ಟು ಸರಿ ಹೇಳು. ಪಾಪ ಏನೋ ಒಂದು ಕುಣ ಪರಿಚಯ ಅದ ಅಂತ ಹೇಳ, ನಾವೇನು ಹಾಳಾಗ್ಬೇಕಂತ ಏನು ಹೇಳಿದಿಲ್ಲ. ಏನು ಮಾಡ್ತಿ, ಹಿಂಗೆ ಆತಾವ ಒಂದೊಂದು ಸರಿ. ಎಷ್ಟು ಭರೋಸಿ ಮನುಷ್ಯ ಇದ್ರೂ ಹಿಂಗೆ ಏನಾರ ಒಂದೊಂದು ಮೋಸ ಆತಿರ್ತಾವ. ಏನು ಮಾಡಬೇಕು. ಹ್ಞೂ, ಗುಣ ಅಲ್ಲ ಮತ್ತು ಪಾಪ ಹೇಳಿದ ತಪ್ಪಿಗೆ ದಂಡ ನಿಮ್ಮ ದೋಸ್ತೆ ಕೊಡ್ಲಕ್ಕೆ ತಯಾರಾಗೇನಂತಂದ್ರೆ ಈಗಿನ ಕಾಲಕ್ಕೆ ಎಲ್ಲಿ ಸಿಗ್ತಾರ್ರಿ ನಿಮ್ಮ. ಮತ್ತೆ ಯಾರಾದ್ರೆ ನಮ್ಗೇನು ಗೊತ್ತಿತ್ತೇನು, ನಾವು ಹೇಳೋದು ಹೇಳೀವಿ, ಈಗ ಹಿಂಗಾದ್ರೆ ನಾ ಏನು ಮಾಡ್ಲಪ್ಪ ಅಂಥೇಳಿ ದೂರ ಸರೋರೆ ಹೆಚ್ಚಾರ ಮಂದಿ. ಅಂಥವ್ರಾಗ ಪಾಪ ನಿಮ್ಮ ದೋಸ್ತ ಕೊಡ್ತೀನಿ ಅಂತಂದನಂದ್ರೆ ಚಲೋ ತಗೋರಿ. ಮತ್ತು ಈಗಿನ ಕಾಲದಾಗ ಇಂಥ ದೋಸ್ತರು ಹರ ಅಂತಂತಂದ್ರೆ ಇರ್ಲಿ ತೋರಿ. ಮತ್ತೆ ಏನು ಮಾಡ್ತೀರ, ಅವ ಯಾವಾಗ ಸಿಗ್ತಾನೆ ಅವಾಗೆ ತೊಗೊಳಕ್ಕೆ ಬರ್ತದ. ನಿಮ್ಮ ದೋಸ್ತರ ಬಲ್ಲಿ ಏನು ತೊಗೋಬೇಡ್ರಿ, ಮತ್ತೇನು ಮಾಡ್ತೀರಿ, ಪಾಪ ತೊಗೋಬೇಡ್ರಿ. ನನಗೇನು ಬುದ್ಧಿ ಇಲ್ಲೇನು, ನಾ ಹೆಂಗೆ ತಗೋತಿರ್ಬೇಕು ನನ್ನ ದೋಸ್ತನ ಬಲ್ಲಿ. ಏನು ತೊಗೊಂಬಲ್ ಬಿಡು, ಅವ ಏನೋ ಊರಿಗದು ಹೋಗ್ಯಾನಂತ, ಹೋಗಿ ಮಾಡಿ ಅವ್ನ ಹೆಂಡತಿಗೆ ಹೇಳಿ ಬಂದಾನಂತ, ಹಿಂಗೆ ನಂಬರ್ ಕೊಟ್ಟು ಹಿಂಗೆ ನಿನ್ ಗಂಡು ಹಿಂಗೆ ರೊಕ್ಕ ಅದು ತೊಗೊಂಡು ಹೋಗ್ಯಾನವ. ಮತ್ತು ಅದಕ್ಕೆ ಮತ್ತು ಅವ ಬಂದ್ರೆ ನಮಗೆ ಸುದ್ದಿ ಮುಟ್ಟಿಸು, ನಾವು ಬರ್ತೇವೆ ಮಾಡ್ತೇವೆ ಅಂತ ಹೇಳಿ ಮಾಡಿ ಬಂದಾನಂತ. ನೋಡಮ್, ಇವತ್ತಿಲ್ಲ ನಾಳೆಗೆ ಬರ್ತಾನೆ. ಹೆಂಡರ ಮಕ್ಕಳು ಎಲ್ಲ ಹರ ಅಂತ, ಅವನಿಗೇನು ಯಾರು ಇಲ್ದಂಗಿಲ್ಲ ಏನಿಲ್ಲ. ಬರ್ತಾನೆ, ಎಲ್ಲಿಗೆ ಹೋಗ್ತಾನೆ, ಏನು ಸ್ವಂತ ಮನಿ ಅದ ಏನು, ಕಿರೆ ಮನಿ ಇಲ್ಲ ಏನಿಲ್ಲ, ಊರು ಬಿಟ್ಟು ಎಲ್ಲಿಗೆ ಹೋಗ್ತಾನ ಬರ್ತಾನ ಅಂತಾನ. ಏನು ಗೊತ್ತೇನು, ನನ್ನ ದೋಸ್ತಗ ನಂಬಿಕೆನೇ ಬರ್ಲಾಗತ್ತವ ಹಿಂಗೆ ರೊಕ್ಕ ತೊಗೊಂಡು ಓಡೋಗೇನಂತಂದ್ರೆ. ಅಷ್ಟು ಭರೋಸೆ ಉಳಿಸ್ಕೊಂಡ ನೋಡ ಮನುಷ್ಯ. ಇಟ್ಟಾದ್ರೂ ಇನ್ನು ನನ್ನ ದೋಸ್ತಗೆ ಎಲ್ಲೋ ಒಂದು ಕಡೆಗೆ ಅವ್ನ ಪರಿಸ್ಥಿತಿ ಏನೋ ಇತ್ತು, ಏನು ಮಾಡಿತ್ತು ಅಂತ ಹೇಳಂತಾನ ಶಾಮ್ಯ. ಏನು ನಂಬಕ್ಕೆ ತಯಾರಿಲ್ಲವ ಇನ್ನ. ಏನು ಮಾಡ್ತಿ, ಒಬ್ಬೊಬ್ರು ಭರೋಸೆ ಇಟ್ಟು ಉಳಿಸ್ಕೊಂಡಿರ್ತಾರೆ ನೋಡು. ಹೌದಾ, ಇಷ್ಟೆಲ್ಲ ಆದ್ರೂ ಇನ್ನು ನಿಮ್ಮ ದೋಸ್ತಗೆ ನಂಬಿಕೆ ಅದ ಅಂತಂದ್ರೆ ಅದು ಎಂಥ ನಂಬಿಕೆ ಇಟ್ಕೊಂಡಿರ್ಬೇಕ್ರಿ ಆ ಮನುಷ್ಯ. ಮತ್ತು 20 ವರ್ಷ ಕೆಲಸ ಮಾಡ್ಯಾನಂತೀರಿ, ಮತ್ತು ಭರೋಸೆ ಇರ್ತದೆ ಬಿಡ್ರಿ. ನಿಮ್ಮ ದೋಸ್ತ್ ಹೇಳ್ದಂಗೆ ನನಗೇನು ಅನ್ಸ್ಲತ್ತದ ಅಂತಂದ್ರೆ ಖರೇನೋ ಅವ್ನ ಪರಿಸ್ಥಿತಿ ಏನಾರ ಕೆಟ್ಟಿರಬೇಕು, ಅನಿವಾರ್ಯಕ್ಕೆ ಹಂಗೆ ಓಡಿ ಹೋಗಿರ್ಬೇಕು ಬಿಡ್ರಿ ಪಾಪ. ಮತ್ತು ಯಾಕೆ ಹಂಗೆ ಮಾಡೋದಿತ್ತಂದ್ರೆ 20 ವರ್ಷನಾಗ ಯಾವತ್ತೋ ಮಾಡ್ತೀನು. ನಮ್ದು 20,000 ರೂಪಾಯಿ ತೊಗೊಂಡು ಯಾಕೆ ಓಡಿ ಹೋಗ್ತೀನು, 20 ವರ್ಷ ಬೇಕಿತ್ತೆ ನನಗೆ 20,000 ತೊಗೊಂಡು ಓಡಿ ಹೋಗ್ಲಕ್ಕ. ಅಂಥವು ಎಷ್ಟೋ ರೊಕ್ಕ ನೋಡಿರ್ತಾನವ 20 ವರ್ಷ ನಿಮ್ಮ ದೋಸ್ತನ ಮನ್ಯಾಗ. ಖರೇನು ರೀ ಪಾಪ, ಏನಾರ ಪರಿಸ್ಥಿತಿ ಕೆಟ್ಟಿರ್ಬೇಕು, ಅನಿವಾರ್ಯಕ್ಕೆ ಹೋಗ್ಯಾನ ತಗೋರಿ. ನೋಡಮ್ ತಗೋರಿ. ಮತ್ತು ನಿಮ್ಮ ದೋಸ್ತ ಅಂದಂಗೆ ಇವತ್ತಿಲ್ಲ ನಾಳೆಗೆ ಸಿಗಂಗೆ ಕಾಣಿಸ್ತಾನೆ. ಸಿಕ್ಕುನು ಅಂತಂತಂದ್ರೆ ನೋಡಮ್ ಮತ್ತು ಗೊತ್ತಾಗ್ತದೆ ಆ ಮನುಷ್ಯ ಬರಸಿದವನ ಏನು ಹ್ಯಾಂಗನ ಎದಕ್ಕೆ ಹೋಗ್ಯಾನ ಅಂತೇಳಿ ಗೊತ್ತಾಗ್ತದೆ. ಮತ್ತೇನಿಲ್ಲ, ಕಾಯ್ಬೇಕಷ್ಟೆ. ಹ್ಞೂ, ನನಗೂ ಹಂಗೆ ಅನ್ನಿಸ್ತು ಅವ್ನ ಮಾತು ಕೇಳಿ. ಏನೋ ಪರಿಸ್ಥಿತಿ ಕೆಟ್ಟಾಗೆ ಹಂಗೆ ಹೋಗಿರ್ಬೇಕಂತೇಳಿ. ಅಂತೂ ನನಗೆ ಭರೋಸಿರ ಬಂತಲ್ಲ, ನನ್ನ ರೊಕ್ಕ ಇವತ್ತಿಲ್ಲ ನಾಳೆಗೆ ಹೊಳ್ಳಿ ಬರ್ತದಂತ ಸಮಾಧಾನ ಆಯ್ತು ನೋಡಿ ನನಗಂತೂ. ಇದು ಮತ್ತು ಪ್ರಮೀಳಾ ರೊಕ್ಕದ ಏನಾರ ಹೇಳ್ದಳೇನು, ಮತ್ತು ಅದೇ ಮಾತಾಡಂದಿದ್ದೇವಲ್ಲ, ಮತ್ತು ಹೇಳ್ತೀನಿ ಮತ್ತು ಸ್ವಲ್ಪರ ರೊಕ್ಕ ಕೊಡ್ತೀನಿ ಮಾಡ್ತೀನಿ ಅಂತ ಅಂದಿಳು. ಮತ್ತೇನು ಅಂದಿಲ್ಲೇನು ನಿನ್ನ ಮುಂದೆ? ಇಲ್ಲಿ ನೋಡ್ರಿ, ಇನ್ನು ಏನು ರೊಕ್ಕದ ಬಾರದಾಗ ಏನು ಮಾತಾಡಿಲ್ಲಕ್ಕಿ. ನಾನೇ ಇನ್ನೊಮ್ಮೆ ಕೇಳ್ಬೇಕಂದ, ಹೋಗ್ಲಿ ಬಿಡು, ನಿನ್ನೆ ಕೇಳಿಗೆ ಬೇಜಾರಾಗಳ, ಮತ್ತೆಲ್ಲಿ ಕೇಳಮ್ಮಿ. ಮತ್ತು ಹಳೆ ಕೊಟ್ಟನಂತಂದ್ರೆ ತಂದೆ ಕೊಟ್ಟು ಬಿಡಂಗೆ ಕಾಣಿಸ್ತಾಳೆ, ಮತ್ತೆ ಕೇಳಮ್ಮಂಥೇಳಿ ನಾ ಏನು ಕೇಳಿಲ್ರಪ್ಪ. ನೋಡಮ್ಮಂತ ಕೊಡಂಗೆ ಕಾಣಿಸ್ತಾಳೆ, ನೋಡಮ್ಮ ಕೊಟ್ಟೋಳು ಅಂತಂದ್ರೆ ಚಲೋ ಆಗ್ತದ. ನೋಡಮ್ಮ. ಪೂಜೆ ಏನು ಮಾಡ್ಲತ್ತಾಳ? ಆಕಿ ಮಕ್ಕೊಂಡಿರ್ಬೇಕ್ರಿ. ಇನ್ನು ಹೀಗೆ ಊಟ ಅದು ಮಾಡ್ದೇವ, ಊಟ ಅದು ಮಾಡಿ ನಾ ಇಲ್ಲಿ ಬಂದು ಕುಂತೀನಿ, ಹಾಗೆ ನಿದ್ದೆ ಹತ್ತು ಬಿಟ್ಟದ. ಆಕಿ ಮಕ್ಕೊಂಡಿರ್ಬೇಕು. ಆಕಿ ಮುಂಜಾನೆ ಜರ ಜಲ್ದಿ ಹೇಳ್ತಾಳಲ್ಲ, ನಾನೇ ಬೈದ, ಬರೀ ಕೆಲಸ ಅಂತಿ, ರೆಸ್ಟ್ ಮಾಡಲ್ಲ ಏನಿಲ್ಲ, ನಾಳೆಗೆ ಹಿಂಗಾದ್ರೆ ಆರೋಗ್ಯ ಹಾಳಾಗ್ತದವ, ಹೋಗು ರೆಸ್ಟ್ ಮಾಡು ಅಂತ ಹೇಳಂತ ಕಳ್ಸೀನಿ. ಮಕ್ಕೊಂಡಿರ್ಬೇಕು. ಪೂಜೆಗೆ ನೆನ್ಸ್ಕೊಂಡ್ರೆ ನನಗಂತೂ ಒಂದೊಂದ್ಸರಿ ಭಾಳ ಅಂದ್ರೆ ಭಾಳ ಬೇಜಾರಾಗ್ತದ. ನಮ್ಮ ಮಗ ಇದ್ದೀನಂತಂದ್ರೆ ಮನೆಗೆ ಇಟ್ಟತ್ತಿಗೆ ಹಬ್ಬದ ವಾತಾವರಣ ಇದ್ದು ಬಿಡ್ತಿತ್ತು. ಎಷ್ಟು ಚಂದ ಸೀಮಂತದು ಎಲ್ಲ ಮಾಡ್ತಿದ್ದೆವು ಮನೆಗೆ, ಹಾಗೆ ಫಂಕ್ಷನ್ಗಳು ಚಾಲೂನೇ ಇರ್ತೀವಿ ಒಂದು ಅಳ್ತಿ. ಈಗ ನೋಡು,
ಏನು ಮಾಡೋಕ್ಕಾಗಲ್ದು. ಆಕಿನೂ ಏನೂ ಅಲ್ಲಂತ ಹುಡುಗಿ, ಅದು ಎಲ್ಲ ಮಾಡೋಕ್ಕೂ ಆಗಲ್ಲಲ್ಲ. ಪಾಪ ಏನು ಮಾಡ್ಬೇಕು ನೋಡು. ಒಂದೊಂದ್ಸರಿ ಭಾಳ ಕೆಟ್ಟ ಅನ್ನಿಸ್ತದೆ ನನಗಂತೂ ನೆನೆಸ್ಕೊಂಡ್ರೆ. ಹ್ಞೂ ಮತ್ತು ಈ ಟೈಮಿಗೆಲ್ಲ ಮತ್ತು ಗಂಡ ಜೊತೆ ಇರ್ಬೇಕಂಥೇಳಿ ಅನಿಸ್ತಿರ್ತದ. ಮತ್ತು ಪಾಪಕ್ಕಿಗೆ ಎಷ್ಟು ಕಷ್ಟ ಆಗ್ತಿರ್ಬೇಕು. ನಿನ್ನ ಅಳ್ಕೊತ ನಿಂತುಳಕಿ ಅಡುಗೆ ಮನೆಯಾಗ. ಅದು ಏನು ಮಾಡಾಗ ಏನು ನೆನಪಂತೇನೋ ಒಮ್ಮೆ ಆಕಿಗೆ ನಿನ್ನೆ ಎಟ್ಟತಾನ ಕಣ್ಣೀರು ಹಾಕಿದ್ರು ಗೊತ್ತೇನೋ. ನನಗಂತೂ ಇಷ್ಟು ಕಳು ಕಿತ್ತದಂಗೆ ಆಯ್ತು ರೀ ನನಗೆ ಆಕಿಗೆ ನೋಡಿ. ಆಕಿನಂಥ ಪರಿಸ್ಥಿತಿ ಇಲ್ಲ ಹೆಣ್ಣಿಗೂ ಬರಬಾರ್ದು ನೋಡ್ರಿ. ಅಷ್ಟು ಕಷ್ಟ ಆಗ್ತದ ನನ್ನ ಜೀವ ನೆನೆಸ್ಕೊಂಡ್ರೆ ಆಕಿನ ಬಾರ್ಯದಾಗ ಭಾಳ ಬೇಜಾರಾಗ್ತದ. ಏನು ಮಾಡ್ತೀರಿ, ಏನು ಹಣೆ ಬರ್ ತಗೊಳಕ್ಕಾಗ್ತದ, ಏನಾಗಲ್ಲ. ನೋಡಮ್ ಎಲ್ಲಿ ತನಕ ಒಯ್ದು ಮುಟ್ಟಿಸ್ತಾನೆ ದೇವ್ರು. ಈಗರು ಫೋನ್ ಮಾಡಿರು, ಫಂಕ್ಷನ್ ಅದು ಏನು ಬ್ಯಾಡ ಅಂತಾಳಕಿ, ಏನು ಮಾಡೋಕ್ಕೆ ಬ್ಯಾಡ ಅಂತಾಳ. ಆಕಿನ ಮನ್ಸು ಸರಿ ಇಲ್ಲ. ನಮಗೂ ಈಗ ಏನು ಮಾಡಕ್ಕೆ ನಿಂತ್ರೂ ಹಳೆ ಇಲ್ಲ ನಂಗೆ ಆಗ್ಬಿಡ್ತದ, ಮನ್ಸಿಗೆ ನೋವು ಆಗ್ತದ. ಅದಕ್ಕೆ ಏನು ಬೇಡ, ಖರೆ ಕರ್ಕೊಂಡಾರ ಹೋಗ್ತೀವಿ. ಮತ್ತು ಇಲ್ಲೇ ಬಾಣಂತನ ಆಗಬೇಕಲ್ಲ ಫಸ್ಟಿಂದು, ಅದಕ್ಕೆ ಕರ್ಕೊಂಡು ಹೋಗ್ತೀವ್ರಿ. ಮತ್ತು ನೀವು ಮಾತಾಡಿಕೊಂಡು ಏನನ್ನೋದು ಹೇಳ್ರಿ, ನಾವು ಕರಿಲಕ್ಕೆ ಬರ್ತೇವೆ, ಯಾವಾಗ ಬಾ ಅಂತೀರಿ ಅಂಥೇಳಿ ಕೇಳಿದ್ರು. ಅದಕ್ಕೆ ನಾನು ಕೇಳಿಬಿಟ್ಟು ಹೇಳ್ತೀನಿ ಅಂಥೇಳಿ ಅಂದಿನಿ ನಿಮ್ಗೆ. ಅದಕ್ಕೆ ಮತ್ತು ಯಾವಾಗ ಬಾ ಅಂತ ಹೇಳಮ್ಮ, ಮತ್ತು ಅವರು ಬರ್ತೀನಿ ಅನ್ನತ್ತಾರ. ನಾನು ತಿನ್ಗವ್ರಿ, ಅದು ಲೆಕ್ಕದಂಗೆ ನೋಡಿದ್ರ ಫಸ್ಟಿಂದೆಲ್ಲ ತವ್ರ ಮನೆಗೆ ಆಗ್ಬೇಕಂತಾರ ಕರೆಯದ. ಆದ್ರೆ ಅಲ್ಲಿ ಹೆಂಗದ ಪರಿಸ್ಥಿತಿ ಅಂತಂದ್ರೆ, ಅಲ್ಲಿ ಒಂದೊಂದ್ಸರಿ ಅವ್ರ ಅತ್ತಿಗೆ ಚಂದ ಇರ್ತಾಳ, ಒಂದೊಂದ್ಸರಿ ಚಂದ ಇರಲ್ಲ, ಮನ್ಸಿಗೆ ನೋವಾಗಂಗೆ ಮಾಡ್ತಿರ್ತಾಳ. ಇಲ್ಲಿ ನೀನು ಈಗ ಆಕಿಗೆ ಪೂಜಾಗ ಮಗಳಕಿನ್ನ ಹೆಚ್ಚಿಗೆ ನೋಡ್ಕೊಳಕತ್ತಿದಿ, ಮಗಳಗತ್ಲೆ ನೋಡ್ಕೊಳಕತ್ತಿದಿ. ಅದಕ್ಕೆ ಮತ್ತು ಇಲ್ಲೇ ಮಾಡಿದ್ರೆ ಹೆಂಗ ಅಂತ ನಾ ಅಂತೀನಿ. ಮತ್ತು ನಿನಗೆ ಆದಿತ್ತಂದ್ರೆ ಮತ್ತು ಇದ್ದಿಲ್ಲ ಬ್ಯಾಡ್ರಿ ನನಗೆ ಆಗಲ್ಲ ನನಗೆ ಅಂತಂದ್ರೆ ಕೆಲಸ ಭಾಳ ಆಗ್ತದ ಬ್ಯಾಡ ಅಂತಂದ್ರೆ ಮತ್ತು ಅಲ್ಲಿಗೆ ಕಳ್ಸಮ್ಮಂತ ಏನಂತಿ. ನನಗೇನು ನಂದು ಮಗನೇ ಹುಟ್ಟಿ ಬರ್ತಾನೆ ಅನ್ನಂಗೆ ಆಗ್ಬಿಟ್ಟದ ಗೌರಿ. ಅದಕ್ಕೆ ಇಲ್ಲೇ ಆದ್ರೆ ಚಲೋ ಅಲ್ಲ. ನಮ್ಮ ಮಗನೇ ಮತ್ತು ನಮ್ಮ ಮನ್ಯಾಗ ಹುಟ್ಟಿ ಬಂದಂಗೆ ಆಗ್ತದ. ಅದು ಒಂದು ಏನೋ ಒಂದು ನನಗೆ ಆಸೆ. ಅದಕ್ಕೆ ಕೇಳಕತ್ತೀನಿ. ಮತ್ತು ನೀ ಹೆಂಗಂತ ಹಂಗವ, ಮತ್ತೇನಿಲ್ಲ. ನಿನಗೆ ಆತಿತ್ತಂದ್ರೆ ಹ್ಞೂ ಅನು, ಇದ್ದಿಲ್ಲ ಅಂತಂದ್ರೆ ಮತ್ತು ನೋಡು, ಇನ್ನು ಬೀಗ್ರಿನೂ ಕೇಳ್ಬೇಕಾಗ್ತದ. ಹಂಗಂದ್ರೆ ಹೆಂಗೆ ಅವ್ರಿಗೂ ಆಸೆ ಇರ್ತದಲ್ಲ, ಮಗಳದೆಲ್ಲ ನಾವೇ ಮಾಡ್ಬೇಕನ್ನೋದು. ಮತ್ತು ಅವರಿಗೆಲ್ಲ ಕೇಳಿ, ನಿನಗೆ ಆತಿತ್ತಂದ್ರೆ ಅವ್ರಿಗೆ ಕೇಳು. ಮತ್ತು ನೋಡಿ ಏನು ಅಂತಾರ ಏನಿಲ್ಲ ಕೇಳು. ಇದು ವಿಚಾರ ನನಗೆ ಮೊದಲೇ ಬಂದಿತ್ರಿ, ನಾನೇ ಮಾಡಬೇಕು ಮಟ್ಟಬೇಕು. ಯಾಕಂದ್ರೆ ಆಕಿಗೆ ನನ್ನ ಮಗ ಇದ್ದಾಗರ ನಾ ಚಲೋ ನೋಡ್ಕೊಂಡಿಲ್ಲ, ಭಾಳ ಕಷ್ಟ ಕೊಟ್ಟೀನಿ ನಾನು. ಅದಕ್ಕೊಂದು ಪ್ರಾಯಶ್ಚಿತ್ತಾಗತ್ಲೆ ಮಗಳಪ್ಲೆ ತಿಳಿದು ಎಲ್ಲ ನಾನೇ ಮಾಡಿಬಿಡ್ಬೇಕು ಆಕಿನ ದರ ಒಂದಂಥೇಳಿ ನನಗೆ ಅನಿಸ್ಬಿಟ್ಟಿತ್ರಿ. ನಾನೇ ವಿಚಾರ ಮಾಡಿದೆ, ನೀವು ಹೇಳೋಕ್ಕಿಂತ ಮೊದಲೇ ನಾನೇ ವಿಚಾರ ಮಾಡಿದೆ. ಆಮೇಲೆ ಅನ್ನಿಸ್ತು ನನಗೆ, ಮತ್ತು ಈಗ ಬೀಗರ್ದು ಅಧಿಕಾರ ನಾವು ಕಿತ್ಕೊಂಡಂಗೆ ಆಗ್ತದ. ಅವ್ರದ್ದು ಒಂದು ಆಸೆ ಇರ್ತದ, ಅವ್ರಿಗೆ ಕೇಳಬೇಕಲ್ಲ. ಕೇಳಲ್ದೆ ನಾವು ಹೆಂಗೆ ಮುಂದುವರ್ಲಕ್ಕೆ ಬರ್ತದ. ಆಯಿತು, ಅವ್ರ ಅತ್ತಿಗೆ ಸರಿ ಇಲ್ಲ ಬಿಡ್ರಿ, ಆಕಿ ಒಂದು ಸರಿ ಚಂದ ಇರ್ತಾಳೆ, ಒಂದು ಸರಿ ಚಂದ ಇರಲ್ಲ. ಈಗ ಹೆಂಗೆ ಆಗ್ಯಾಳ ಗೊತ್ತಿಲ್ಲ. ನಮ್ಮ ಪೂಜಾ ಅಂತಿರ್ತಾಳೆ, ಇಲ್ಲ ನಮ್ಮ ಅತ್ತಿಗೆ ಬದಲಿ ಆಗ್ಯಾಳ ಅಂಥೇಳಿ. ಹೇಳಕ್ಕೆ ಬರಲ್ಲ ಯಾರ ಹೊಟ್ಟೆಗೆ ಏನಿರ್ತದೆ ಅಂಥೇಳಿ. ಅದಕ್ಕೆ ಸುಮ್ಮ ನಮ್ಮ ಕಣ್ಮುಂದೆ ಇರಲಿ. ನೀವು ಹೇಳೋದು ಖರೆ ಅದ, ನಮ್ಮ ಮಗನೇ ನಮ್ಮ ಮನೆಯಾಗೆ ಹುಟ್ಟಿದಂಗೆ ಆಗ್ತದ. ಅದು ಏನೋ ಒಂದು ನನಗೂ ಹಾಗೆ ಅನಿಸ್ಬಿಟ್ಟಿತ್ತು, ನಿಮ್ಮಂಗೆ ವಿಚಾರ ಮಾಡಿದೆ. ನೋಡಮ್ ತಗೋರಿ, ನಾಳೆಗೆ ಬೀಗರ ಜೊತೆ ಮಾತಾಡ್ತೀನಿ. ಮತ್ತು ಪೂಜಾಗೂ ಕೇಳಬೇಕಲ್ಲ, ಮತ್ತು ಆಕಿಗೂ ಆಸೆ ಇರ್ತದ ತವ್ರ ಮನೆಗೆ ಮಾಡಿಸ್ಕೋಬೇಕು, ತವ್ರ ಮನೆಯವ್ರ ಕೈ ನಿಂತೆ ಅಲ್ಲೇ ಇರಬೇಕು ಅಂತ ಆಕಿಗೂ ಒಂದು ಆಸೆ ಇರ್ತದಲ್ಲ. ಆಕಿಗೂ ಕೇಳಬೇಕಾಗ್ತದ. ಕೇಳ್ಕೇಸಿ ನೋಡ್ಲಕ್ಕೆ ಬರ್ತದೆ ಬಿಡ್ರಿ, ಏನಾರ ಒಂದು ಮಾಡ್ರಾಯ್ತು. ಮತ್ತು ನೋಡಮ್ ತೋರಿ, ಹೇಳತ್ತೀನಂತ ನಾಳೆ ಕೇಳಿಬಿಟ್ಟು ಹೇಳ್ತೀನಿ ಏನನ್ನೋದು. ಹ್ಞೂ ಹಂಗೆ ಮಾಡು. ಫಸ್ಟ್ ಏನು ಮಾಡು, ಪೂಜಾ ಕೇಳು. ಪೂಜಾ ಏನಂತ ಕೇಳು. ಇಲ್ಲ ಅತ್ತಿ ನಾನು ಅಲ್ಲೇ ಹೋಗ್ತೀನಿ ಅಂತಂತಂದ್ರೆ ಮತ್ತು ಬೀಗ್ರಿ ಅದಕ್ಕೆ ಅತ್ತಿ, ಯಾಕಂದ್ರೆ ಆಕಿನೇ ಅಲ್ಲೇ ಹೋಗ್ತೀನಿ ಅಂತಂದು ಅಂದ್ರೆ ಕೇಳು, ಏನು ಉಪಯೋಗ ಇಲ್ಲ. ಫಸ್ಟ್ ಪೂಜಾಗೆ ಕೇಳಂತೀನಿ ನಾನಂತರು. ಪೂಜಾ ಕೇಳು, ಆಕಿ ಹಂಗಂತ ಹಂಗೆ ಮಾಡ್ಲಿಕ್ಕೆ ಬರ್ತದೆ. ಹ್ಞೂ ನಾಳೆ ಕೇಳ್ತೀನಿ. ಈಗ ಮಕ್ಕೊಂಡಿರ್ಬೇಕಾಕಿ. ನಾಳೆಗೆ ಇಲ್ಲ ಸಂಜೆ ಕೇಳ್ತೀನಿ ತೋರಿ, ನಾಕಿ ಏನಂತಾಳಂತ ಕೇಳಿಬಿಟ್ಟು ವಿಚಾರ ಮಾಡ್ಲಿಕ್ಕೆ ಬರ್ತದೆ ಮುಂದಿನ. ಈ ಪೂಜಾ ಹೂ ಅಂದಳಂದ್ರ ಒಬ್ಬಾಕಿ ಕೆಲಸದಾಕಿಗೆ ಇಟ್ಕೊಂಡ್ ಬಿಡಮಂತ. ಇದು ಮ್ಯಾಲಿಂದೆಲ್ಲ ಆಕಿ ಮನೆ ಕೆಲಸ ಎಲ್ಲ ಮಾಡ್ಕೋತಾಳ. ಯಾಕಂದ್ರೆ ಎಲ್ಲ ವಜ್ಜಿ ನಿನಗೆ ಬಿದ್ದು ಬಿಡ್ತದ. ಈಕಿ ನಮ್ಮ ಪ್ರಮೀಳ ಏನು ಈ ಕಡಿನ ತೆಗ್ದು ಈ ಕಡೆ ಇಡಪ್ಲೆ ಇಲ್ಲ, ಏನಿಲ್ಲ. ಆಕಿ ಏನು ಮಾಡಲ್ಲ, ನನಗೆ ಗೊತ್ತದ ಆಕಿನ ಗುಣ. ಎಲ್ಲ ನಿನಗೆ ಹಾಕ್ಬಿಡ್ತಾಳೆ ಆಕಿ. ಬೇಡ, ನಾನು ಆಕಿ ಪೂಜಾಂದು ಕೇಳ್ಕೊಂಡು ಆಕಿ ಹೂ ಅಂದಳು ಅಂತಂದ್ರೆ ಸಾಕು. ನಾನು ಒಂದು ಕೆಲಸದಾಕಿಗೆ ನೋಡ್ಬಿಡ್ತೀನಿ ಏನು. ನೋಡಮ್ ತಗೋರಿ. ಫಸ್ಟ್ ಪೂಜಂದು ತಲೆಗೆ ಏನದ ಕೇಳಬೇಕಲ್ಲ ಪಾಪ. ಆಕಿಂದೊಂದು ಮಾತು ಕೇಳಿ ವಿಚಾರ ಮಾಡೋದು.
ನೀವೆಲ್ಲರೂ ಈ ಕತೆ ನೋಡಿಬಿಟ್ಟು ಹಾಗೆ ಹೋಗ್ಲಕ್ಕೆ ಹೋಗ್ಬೇಡ್ರಿ. ಪ್ಲೀಸ್ ಪ್ಲೀಸ್ ಕತೆಗೊಂದು ಲೈಕ್ ಕೊಡ್ರಿ. ಫಸ್ಟ್ ಟೈಮ್ ಯಾರು ನಮ್ಮ ಚಾನಲ್ ವಿಸಿಟ್ ಮಾಡ್ಲಾಗತ್ತೀರಿ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಹಾಗೆ ಕತೆ ಪಾರ್ಟ್ 1 ನಿಂತು ನೋಡ್ರಿ, ಅಂದ್ರೆ ನಿಮ್ಗೆ ಕತೆ ಅರ್ಥ ಆಗ್ತದ್ರಿ, ಇಂಟ್ರೆಸ್ಟಿಂಗ್ನು ಅನ್ನಿಸ್ತದ್ರಿ ಕತೆ. ದಯವಿಟ್ಟು ಸಪೋರ್ಟ್ ಮಾಡಿರಿ ಅಂತ ಹೇಳಿ ಕೇಳ್ಕೊತೀನಿ. ಹಾಗೆ ನೋಟಿಫಿಕೇಶನ್ ಬಟನ್ ಆನ್ ಮಾಡ್ಕೊಳ್ಳೋದು ಮರಿಬೇಡ್ರಿ. ನಂದು ಓಲ್ಡ್ ಸಬ್ಸ್ಕ್ರೈಬರ್ ಯಾರ್ಯಾರು ಇರ್ತೀರಿ ದಯವಿಟ್ಟು ಕಮೆಂಟ್ ಮಾಡಿರಿ, ಒಂದು ಕತೆಗೆ ಲೈಕ್ ಕೊಡೋದು ಮರಿಬೇಡ್ರಿ. ಹಾಗೆ ನಿಮ್ಮ ಫ್ರೆಂಡ್ಸ್ ವಾಟ್ಸಪ್ ಗ್ರೂಪಿಗೆ ಶೇರ್ ಮಾಡಿರಿ ಅಂತ ಹೇಳಿ ಕೇಳ್ಕೊತೀನಿ ರೀ. ಕತೆ ನೋಡಿರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.